ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಖಾತರಿ ಯೋಜನೆ ಆಗಿರ್ತಕ್ಕಂಥ 5ನೇ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಆಲ್ರೆಡಿ ಈಗ ಫಿಕ್ಸ್ ಕೂಡ ಮಾಡಿದ್ದಾರೆ. ಸೊ ಜನವರಿ 22ನೇ ತಾರೀಕಿನ ಅಮೌಂಟ್ ಕೂಡ ಅವ್ರ ಅಕೌಂಟ್ ಕೂಡ ಜಮಾ ಆಗುತ್ತೆ. ಸೊ ಅಲ್ಲಿವರೆಗೆ ಕೂಡ ಅಪ್ಲಿಕೇಶನ್ ಕೂಡ ಯಾರ್ಯಾರು ಎಲಿಜಿಬಲ್ ಹಾಕೋಬೋದಾಗಿದೆ. ಸೊ ಅಪ್ಲಿಕೇಶನ್ ಹಾಕೋದು ಯಾವ ಥರ ಮತ್ತು ಏನು ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ಈ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ sevasindu.gs.karnataka.gov.in ವೆಬ್ಸೈಟ್ಗೆ ಬಂದಮೇಲೆ ಇಲ್ಲಿ ನಿಮಗೆ ಯುವ ನಿಧಿ ಅಂತ ಬರುತ್ತೆ. ಸೊ ಇಲ್ಲಿ ಯುವ ನಿಧಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ. ಸೊ ಇಲ್ಲಿ ಕ್ಲಿಕ್ ಮಾಡೋಕ್ಕಾಗುತ್ತೆ. ನೀವು ಇಮಿಡಿಯೇಟಾಗಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೇವಾಸಿಂಧು GS ಅಂತ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಸೊ ಈ ಥರ ಬರುತ್ತೆ. ಇಲ್ಲಿ ಬಂದ ಮೇಲೆ ನಿಮಗೆ ಏನಂದರೆ ಒಂದು ಅಕೌಂಟ್ನು ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಡೈರೆಕ್ಟಾಗಿ ಇಲ್ಲಿ ಬಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಸೇವಾಸಿಂಧು ಅಂತ ಟೈಪ್ ಮಾಡ್ಕೋಬೇಕಾಗುತ್ತೆ. ಸೇವಾಸಿಂಧು ಯುವ ನಿಧಿ ಅಂತ ಏನಿದೆಯಲ್ಲ, ಸೊ ಯುವ ನಿಧಿ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಯುವ ನಿಧಿಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಫ್ರೆಂಡ್ಸ್. ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಒಂದು ನಿಮಗೆ ಆಲ್ರೆಡಿ ಓಪನ್ ಕೂಡ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ ನಾನು. ಸೊ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದು ನಿಮ್ಮದು ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಯೂಸರ್ ರಿಜಿಸ್ಟರ್ ಏರಿಯಾ ಅಂತಿದೆ. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಸೊ ಆಟೋಮೆಟಿಕ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರೋ ಒಂದು ಕ್ಯಾಪ್ಚಾ ಕೋಡ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ. ಸೊ ಆಟೋಮೆಟಿಕ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ನೀವು ಇಲ್ಲಿ ಮತ್ತೆ ನಿಮಗೆ ಬಂದು ಸೇವಾಸಿಂಧುಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಕೂಡ ಮಾಡ್ಕೋಬೋದಾಗಿದೆ. ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಸೊ ಅಲ್ಲಿ ಮಾಡ್ಕೋಬೋದು. ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್. ನೆಕ್ಸ್ಟ್ ಇಲ್ಲಿ ಬಂದು ಯುವ ನಿಧಿ ಅಂತ ಟೈಪ್ ಮಾಡಿದ್ನಲ್ಲ ಈಗ, ಸೊ ಅದನ್ನೇ ನೀವು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ ಯುವ ನಿಧಿ. ಸೊ ಇಲ್ಲಿ ಬಂದ ನೋಡಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಐ ಆಮ್ ಡೊಮೇಶಿಯಲ್, ಇವನ್ನ ನೀವು ಒಪ್ಪಿಗೆ ಕೊಡಬೇಕಾಗತ್ತೆ. ನಾನು ಕರ್ನಾಟಕ ಗೃಹನಿವಾಸಿ ಆಗಿರುತ್ತೇನೆ ಮತ್ತು ಅದರ ಜೊತೆಗೆ 2023 ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಪದವಿಯಲ್ಲಿ ಉತ್ತೀರ್ಣರಾಗಿರುತ್ತೇನೆ. ಐ ಆಮ್ ನಾಟ್ ಪರ್ಸ್ಯೂಯಿಂಗ್ ಫಾರ್ ಎನಿ ಹೈಯರ್ ಎಜುಕೇಷನ್ ಅಂತಲೂ ಕೂಡ ವ್ಯಾಸಂಗ ಮಾಡ್ತಲ್ಲ ಅಂತ ದೃಢೀಕರಣ ಕೊಡಬೇಕಾಗತ್ತೆ. ನಾನು ಯಾವುದೇ ಸ್ವಯಂ ಉದ್ಯೋಗ ಮಾಡಿಲ್ಲ ಅಂತಲೂ ಕೂಡ ದೃಢೀಕರಣ. ಮತ್ತು ಐ ಆಮ್ ನಾಟ್ ಅವೈಲಿಂಗ್ ಎನಿ ESI ಇರ್ಬೋದು, PF ಇರ್ಬೋದು, NPS ಬೆನಿಫಿಟ್ಸ್ ಇರ್ಬೋದು. ಸೊ ಯಾವುದನ್ನು ಕೂಡ ನಾವು ಫಲಾನುಭವಿ ಅಲ್ಲ ಅಂತಲೂ ಕೂಡ ನೀವು ಘೋಷಣೆ ಮಾಡಬೇಕಾಗತ್ತೆ. ಮತ್ತು ಆ ಥರ ಇದ್ದರೆ ಕೂಡ ಬರೋದಿಲ್ಲ. ಐ ಆಮ್ ನಾಟ್ ಎಂಪ್ಲಾಯ್ಡ್, ನಾವು ಸರ್ಕಾರಿ ಉದ್ಯೋಗ ಅಲ್ಲ, ಅದು ಖಾಸಗಿ ಕ್ಷೇತ್ರ ಉದ್ಯೋಗ ಅಲ್ಲ ಅಂತಲೂ ಕೂಡ ಮಾಡಬೇಕಾಗತ್ತೆ. ಇವೆಲ್ಲ ಇನ್ಫಾರ್ಮೇಷನನ್ನು ಕರೆಕ್ಟ್ ಆಗಿದ್ದಾವೆ ಅಂಥೇಳಿ ನೀವು ಕ್ಲಿಯರಾಗಿ ಮಾಡಬೇಕಾಗತ್ತೆ. ಸೊ ಇವನೇಂದರೆ ಅಕಾಡೆಮಿಕ್ ಡೇಟಾಸನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಪೋರ್ಟಲ್ ಮುಖಾಂತರ ಕೂಡ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಶೈಕ್ಷಣಿಕವನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಅದರ ಜೊತೆಗೆ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಸೊ ಅದಾದಮೇಲೆ ಅರ್ಜಿದಾರರ ವಿವರಗಳು ಅಂತ ಕೇಳ್ತಾ ಹೋಗುತ್ತೆ. ಇಲ್ಲಿ ಆಧಾರ್ ದೃಢೀಕರಣ ಕೂಡ ಕೊಡಬೇಕಾಗತ್ತೆ ನೀವು. ಸೊ ಆಧಾರ್ ದೃಢೀಕರಣ ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟ್ ಇಲ್ಲಿ ಬರ್ತಾ ಹೋಗುತ್ತೆ ನೋಡಿ. ತೋರಿಸ್ಕೊಡ್ತೀನಿ ನಾನು. KYC ಅಂತ ಇದೆಯಲ್ಲ, ಸೊ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬೆನಿಫಿಷರಿ ID ಬಂತು. ಸೊ ನೆಕ್ಸ್ಟ್ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಿ. ಅದಾದಮೇಲೆ ಇಲ್ಲಿ ಒಂದು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ OTP ಅಂತ ಕೊಡಿ. OTP ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ OTP ಪಡೆಯಿರಿ ಅಂತ ಬರುತ್ತೆ. ಸೊ OTPನ ನೀವು ಆಲ್ರೆಡಿ ಸಕ್ಸಸ್ಫುಲಿ ಕಳಿಸಲಾಗಿದೆ ಅಂತ ಕೂಡ ಬರುತ್ತೆ. ನಂತರ ಅದನ್ನು OTPನ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಯ್ತು ನೋಡಿ. OTP ಬಂದಿದೆ ಈಗ. ಸೊ OTPನ ಕೂಡ ನಾನು ಎಂಟ್ರಿ ಮಾಡ್ತೀನಿ ಈಗ. ಓಕೆ, ಈಗ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಗೆ ಏನಂದರೆ ಇಲ್ಲಿ ಓಪನ್ ಕೂಡ ಆಗುತ್ತೆ. ವೆಬ್ಸೈಟು ತೋರಿಸ್ಕೊಡ್ತೀನಿ ನೋಡಿ. ಆಡಳಿತ ಕೇಂದ್ರ ಸೇವೆ ಅಥವಾ ಆಧಾರ್ ಸೇವೆ ಅಂತ ಏನು ಬರ್ತಲ್ಲ, ಸೊ ಪ್ರೊಸೆಸಿಂಗ್ ಅಂತ ಬರ್ತಾಯಿದೆ. ಸೊ ಒಂದು ಸಾರಿ ನಿಮಗೆ ಈ ಆಡಳಿತ ಕೇಂದ್ರದ ಆಧಾರ್ ಸೇವೆ ಕನ್ಫರ್ಮ್ ಆಯ್ತು ಅಂದರೆ ಆಟೋಮೆಟಿಕ್ಲಿ ನಿಮ್ಗೆ ಏನಂದರೆ ಸೊ ನಿಮ್ಮ ಎಲಿಜಿಬಿಲಿಟಿ ಆಗುತ್ತೆ. KYC ಆದ ತಕ್ಷಣ ನೀವು ಅಪ್ಲಿಕೇಶನ್ ಕೂಡ ಎಲಿಜಿಬಲ್ ಇದ್ದೀರಾ. ಅಪ್ಲಿಕೇಶನ್ ಕೂಡ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದಾಗಿದೆ. ನಂತರ ಇಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೋಸ್ಕರ ಏನಂದರೆ ಅಪ್ಲಿಕೇಶನ್ ಕೂಡ ವೆರಿಫೈ ಮಾಡ್ತಾ ಹೋಗ್ತಾರೆ. ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಬರುತ್ತೆ. ಸೊ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಅಥೆಂಟಿಕೇಶನ್ ಆದ ತಕ್ಷಣ. ಸೊ ನಂತರ ಇಲ್ಲಿ ಅಂದರೆ ನೇಮ್ ಆ್ಯಸ್ ಇನ್ ದ ಆಧಾರ್ ಅಥವಾ ಆಧಾರ್ನಲ್ಲಿರುವಂಥ ಹೆಸರನ್ನು ಕೂಡ ಟೈಪ್ ಮಾಡ್ಕೋಬೇಕಾಗತ್ತೆ. ನಂತರ ಜನ್ಮ ದಿನಾಂಕ, ಮೇಲು ಫಿಮೇಲು, ನಂತರ ನಿಮ್ಮ ಫೋಟೋ, ಪರ್ಮನೆಂಟ್ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ಸರ್, ಪರ್ಮನೆಂಟ್ ಕಾಯಂ ವಿಳಾಸನ ಕೊಡಬೇಕಾಗತ್ತೆ. ನಂತರ ನಿಮಗೆ ಅಂದರೆ
ಅಡ್ರೆಸ್ಸು ವಿಳಾಸ ಒಂದು ನಿಮ್ದು ಎಲ್ಲಿದ್ದೀರಾ, ಯಾವ ಏರಿಯಾದಲ್ಲಿದ್ದೀರಾ ಅದನ್ನು ಅಡ್ರೆಸ್ನ ಕೊಡಿ. ನಂತರ ಏನಂದರೆ ಡಿಸ್ಟಿಕ್ ನೇಮ್ ಆಫ್ ದಿ ಅಪ್ಲಿಕೆಂಟ್, ಯಾವ ಡಿಸ್ಟಿಕ್ನಲ್ಲಿ ನೀವು 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಬರುತ್ತೆ ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನನಗೆ. ಸೊ ಇದು ನಿಮ್ಗೆ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಯ ಅಡ್ರೆಸ್ನಲ್ಲಿ ನೀವು ಕೊಡಬೇಕಾಗತ್ತೆ. ನಂತರ ನಿಮಗೆ ತಾಲೂಕು ಆಫ್ ದಿ ಅಪ್ಲಿಕೇಶನ್ಸ್, ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ತಾಲೂಕು ಯಾವುದು. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ನಾನು ಬಾಗಲಕೋಟೆ ಅಂತ ತೊಗೊಂಡ್ರೆ ನೆಕ್ಸ್ಟ್ ಬಾಗಲಕೋಟೆಯಲ್ಲಿ ಬರ್ತಕ್ಕಂಥ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇದ್ದಾವೆ. ಸೊ ಓಕೆ, ಅದಾದಮೇಲೆ ನೆಕ್ಸ್ಟ್ ಪಿನ್ ಕೋಡ್ ಏನಿದೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಜಸ್ಟ್ ಒಂದು ಎಕ್ಸಾಂಪಲ್ ನಾನೀಗ ಕೊಡ್ತಾಯಿದ್ದೀನಿ. ಅದಾದಮೇಲೆ ಪಿನ್ ಕೋಡ್ ಕೊಟ್ಟು ಈಗ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನಿಮಗೆ ಸೆಲೆಕ್ಟ್ ಕೋರ್ಸ್ ಯಾವುದು ಓದ್ತಾ ಇದ್ದೀರಾ, ಅದನ್ನು ಡಿಗ್ರಿನಾ ಅಥವಾ ಡಿಪ್ಲೊಮಾ ಅಂತ ಕೇಳುತ್ತೆ. ಡಿಗ್ರಿ ಆದವರಿಗೆ ನಿಮ್ಗೆ ಗೊತ್ತಿರೋ ಹಾಗೆ 3,000, ಡಿಪ್ಲೊಮಾ ಆಗಿದ್ದರೆ ಪ್ರತಿ ತಿಂಗಳು 1,500 ಸಿಗುತ್ತೆ. ಸೊ ನಾವು ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ CBSE ICSE ಯಾವ ಬೋರ್ಡ್ನಲ್ಲಿ ಓದಿದ್ದೀರಾ, SSLC CBSE, ಅದಾದಮೇಲೆ ಯಾವ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನು ಅಥವಾ D Pharm, B Pharm, ಪ್ಯಾರಾಮೆಡಿಕಲ್, ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್, ಸೊ ಡಿಪ್ಲೊಮಾ. ದೆನ್ ಅದಾದಮೇಲೆ ಎಂಟರ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ಇಲ್ಲಿ ಸರ್ಟಿಫಿಕೇಟ್ ನಂಬರ್ನ ಕೊಡಬೇಕಾಗುತ್ತೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಸೊ ನಿಮ್ಮ ಸರ್ಟಿಫಿಕೇಟ್ ಆಲ್ರೆಡಿ ಇರುತ್ತೆ, ಡಿಪ್ಲೊಮಾ ಸರ್ಟಿಫಿಕೇಟು, ಅದರ ನಂಬರ್ನ ಇಲ್ಲಿ ಹಾಕಿ ಕಂಡು ಬಂದಿಲ್ಲ ನೋಡಿ ಕರೆಕ್ಟಾಗಿರ್ತಕ್ಕಂಥ ನಂಬರ್ನ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಡಿಪ್ಲೊಮಾ ಸಂಖ್ಯೆ ನಮೂದಿಸಬೇಕಾಗುತ್ತೆ. ಯಾಕೆಂದರೆ ಅದು ಡಿಪಾಸಿಟ್ರಿನಲ್ಲಿ ಅಂದರೆ ವೆರಿಫೈ ಕೂಡ ಆಗುತ್ತೆ. ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ರಿ ಏನಿದೆಯಲ್ಲ, ಸೊ ಅಲ್ಲಿ ವೆರಿಫೈ ಆಗೋದ್ರಿಂದ ಸೊ ನಿಮ್ಮದು ಡಿಜಿ ಲಾಕರ್ನಲ್ಲಿ ಕೂಡ ಸೇವ್ ಆಗಿರಬೇಕಾಗುತ್ತೆ. ನಂತರ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಅಭ್ಯರ್ಥಿ ಅಂಕಪಟ್ಟಿಲಿರುವಂಥ ಹೆಸರನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟರ್ ಕಾಲೇಜ್, ಯಾವ ಕಾಲೇಜಿನಲ್ಲಿ ಪಾಸ್ಔಟ್ ಆಗಿದ್ದೀರಾ ಅದನ್ನು ಕೂಡ ಎಂಟ್ರಿ ಮಾಡಿ. ಮತ್ತು ಪ್ರೊವಿಷನಲ್ ರಿಸಲ್ಟ್ ಯಾವಾಗ ಬಂದಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಈಗ ಜಸ್ಟ್ 2022ರಲ್ಲಿ ಪಾಸ್ಔಟ್ ಆಗಿ 6 ತಿಂಗಳಾಗಿತ್ತು ಅಂದರೆ ನಿಮ್ಗೆ ಯಾವುದೋ ಜಾಬ್ ಸಿಕ್ಕಿಲ್ಲ ಅಂದರೆ ಅವ್ರು ಎಲಿಜಿಬಲ್ ಇದ್ದಾರೆ. ಸೊ ಈಗ 23ರಲ್ಲಿ ಕೂಡ ನೀವು ಪಾಸ್ಔಟ್ ಆಗಿದ್ದರಿಂದ ಅವರು ಕೂಡ ಎಲಿಜಿಬಲ್ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಏನಾದರೂ ಕಂಪ್ಲೀಟಾಗಿ ಈಗ ಇನ್ನೂ ಪರ್ಸ್ಯೂಯಿಂಗ್ ಮಾಡ್ತಾ ಇರೋರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ, ಅದನ್ನು ಕೂಡ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಆಟೋಮೆಟಿಕ್ಲಿ ಕಾಣ್ತಾ ಇರೋದು ಕ್ಯಾಪ್ಚರ್ ಕೋಡ್ ಅಥವಾ ನಂಬರ್ನ ಕೂಡ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಅಪ್ಲಿಕೇಶನ್ ನಂಬರ್ ಕೂಡ ಬರುತ್ತೆ, ಬೆನಿಫಿಷರಿ ID. ಸೊ ಅದಾದಮೇಲೆ ಅಪ್ಲಿಕೇಶನ್ ಡ್ರಾಫ್ಟ್ ಮಾಡಲಿದ್ದು ಕೂಡ ನಂತರ ನೆಕ್ಸ್ಟ್ ಸಬ್ಮಿಷನ್ ಆಗುತ್ತೆ. ನಂತರ ಅದನ್ನು ನೀವು ವೆರಿಫೈ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇವನ್ ಇದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ಈ ಪರ್ಟಿಕ್ಯುಲರ್ ಡೀಟೇಲ್ಸ್ನ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ನೀವು ಎಲ್ಲನೂ ಕೂಡ ಭರ್ತಿ ಮಾಡಿದರೆ ಸಾಕು. ನಿಮಗೆ ಏನಂದರೆ ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ನೆಕ್ಸ್ಟ್ ನಿಮಗೆ ಜನವರಿ ಇದೇ ತಿಂಗಳು 22ನೇ ತಾರೀಕಿನಿಂದ ಪ್ರೊಸೆಸ್ ಆಗಿ ನಿಮ್ಮ ಅಕೌಂಟಿಗೆ ಆಧಾರ್ ಬೇಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅಕೌಂಟ್ ಕೂಡ ನಿಮ್ಮ ಅಕೌಂಟು ಜಮಾ ಆಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ಡಿಪ್ಲೊಮಾದವರಿಗೆ 1,500 ಮತ್ತು ಅದರ ಜೊತೆಗೆ ಡಿಗ್ರಿ ಹೋಲ್ಡರ್ಗೆ 3,000 ರೂಪಾಯಿ ಜಮಾ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಹಾಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ವ್ಯೂ ಅಪ್ಲಿಕೇಶನ್, ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್, ವ್ಯೂ ಅಪ್ಲಿಕೇಶನ್, ಮಾಡಿಫೈರ್ ಎಲ್ಲನೂ ಕೂಡ ಆಪ್ಷನ್ ಇದೆ. ಸೊ ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಏನಾದರೂ ಡೌಟ್ಸ್ ಇದ್ದು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.